ಯಾರಪ್ಪ ನೀವ? ಸರ್ ನನ್ನ ಹೆಸರು ಸಂತೋಷ್ ಅಂತ, ಇವನ ಹೆಸರು ಸಂದೇಶ್. ಏರಿಯಾದಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಬೇಕು ಅಂತಿದೀವಿ. ವರ್ಲ್ಡ್ ಕಪ್ ಎಫೆಕ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಈ ಟೂರ್ನಮೆಂಟ್ ನ ಸ್ಪೆಷಲ್ ಆಗಿ ನಡೆಸಬೇಕು ಅಂತಿದೀವಿ. ನೀವು ತನು ಮನ ಧನದಿಂದ ಸಹಾಯ ಮಾಡ್ಬೇಕು. ತನು ಮನ ಎರಡು ಓಕೆ, ದನ ಕೊಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಏನ್ ಸರ್ ಈಗ ಹೇಳ್ಬಿಟ್ರಿ? ಈ ಕಪ್ಗೆ ನಿಮ್ ನಾದ್ನಿ ವೇದ ಅವ್ರ ಹೆಸರು ಇಟ್ಟಿದೀವಿ. ನನ್ನ ನಾದ್ನಿ ಹೆಸರು ಇಟ್ಟಿದ್ದೀರಾ? ನಿಜ ಹೇಳ್ರ, ಈ ಟೂರ್ನಮೆಂಟ್ ನಡೆಸ್ತಾರದ್ ಯಾರು? ಇನ್ಯಾರು? ಸುಬ್ರಹ್ಮಣ್ಯ. ಹೋಗ್ ಸುಬ್ಬನ್ ಕರ್ಕೊಂಬಂದ್ರ. ಅಂಕಲ್, ನಮ್ಮ ಹತ್ರನೇ ಬುಕ್ ಇದೆ, ಚಂದ ಕೊಟ್ಬಿಡಿ. ನೋಡ್ರ, ಟೂರ್ನಮೆಂಟ್ ನನ್ನ ನಾದ್ನಿ ಹೆಸರಲ್ಲಿ ಇದೆ ಅಲ್ವಾ, ಸುಬ್ಬ ಬರ್ಲಿ, ಖರ್ಚೆಲ್ಲ ನಾನೇ ನೋಡ್ಕೊತೀನಿ. ಏನ್ರಿ ಗುಣನವ್ರ ಬರಕ್ ಹೇಳಿದ್ರಂತ? ಏನಿರಕ್ರಿ, ಹೊಸದಾಗಿ ಆಟ ಶುರು ಮಾಡಿದಿರಾ? ಹೌದ್ರಿ, ಕ್ರಿಕೆಟ್ ಟೂರ್ನಮೆಂಟ್ ಶುರು ಮಾಡೇವಿ, ವೇದಾ ಕಪ್. ಲೇ ಪಡವಲ್ಕಾಯ್, ಇಂತ ಹುಚ್ಚಾಟಗಳನ್ನೆಲ್ಲ ಬಿಟ್ಬಿಡು, ಇಲ್ಲ ಅಂದ್ರೆ ಕೈ ಕಾಲ ಮುರಿದು ಬಿಡ್ತೀನಿ. ಲೇ, ಮದ್ವೆ ಆಗ್ದಿರೋ ಒಂದು ಹುಡುಗಿ ಹೆಸರಲ್ಲಿ ಟೂರ್ನಮೆಂಟ್ ನಡೆಸಿದ್ರೆ ಜನ ತಪ್ಪು ತಿಳ್ಕೊಳ್ಳಲ್ವೇನಾ? ನೀವ್ ಹಿಂಗೆಲ್ಲ ಅಂದ್ರೆ ನಾ ಮನೆ ಬಿಟ್ಟು ಹೋಗ್ತೀನಿ. ಹೋಗ, ಒಳ್ಳೆ ಬಿಸ್ಲಿದೆ, ಸುತ್ತಾಡ್ತೀಯ, ಸುಸ್ತಾಗ್ತೀಯ, ಮನೆ ಬರ್ತೀಯ. ಬಾರೋ ನನ್ ಬಂಗಾರು, ಯಾಕಮ್ಮ ಟೆನ್ಷನ್ ಆಗಿದ್ಯಾ? ಸುಬ್ಬು ಹೋಗಿ 3 ದಿನ ಆಯ್ತು. ಹಾಳಾಗ್ ಹೋಗು ಅಂದೆ, ಹೋಗ್ಬಿಟ್ಟ. ನೀವ್ ಯಾಕ್ರಿ ಅವನಿಗೆ ಹೋಗು ಅಂದ್ರಿ? ಈಗ ಹೋಗಿ ಹುಡ್ಕೊಂಡ್ ಬನ್ನಿ. ಎಲ್ಲ ಕಡೆ ಹುಡುಕುದ್ನಮ್ಮ, ಎಲ್ಲೂ ಸಿಗ್ತಾ ಇಲ್ಲ. ಮೇಡಮ್ ನವ್ರೆ, ಎಲ್ಲಾ ಕಡೆ ಹುಡುಕಿದ್ದಾಯ್ತು, ಪಡವಲ್ಕಾಯ್ ಎಲ್ಲೂ ಪತ್ತೆ ಇಲ್ಲ. ಪರಿಚಯ ಇರೋರ್ನೆಲ್ಲಾರನು ವಿಚಾರಿಸಿದ್ವಿ ಕಣೆ, ಎಲ್ಲೂ ಇಲ್ಲ. ಏನ್ ಮಾಡ್ತಿದ್ದೀರಾ? ಡಾಕ್ಟ್ರೆ, ಪಾರು 2 ದಿನ ಊಟ ಮಾಡಿಲ್ಲ, ಮುಂದೆ ಇವಳಿಗೆ ಏನಾಗುತ್ತೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ. ಇದನ್ನೇ ನೋಡಿ ಕಾಕ್ತಾಳಿ ಅನ್ನೋದು. ಇಲ್ಲಿ ಅಕ್ಕ ಸೀರಿಯಸ್ಸು, ಅಲ್ಲಿ ತಮ್ಮ ಸೀರಿಯಸ್ಸು. ತಮ್ಮ ಸೀರಿಯಸ್? ಸುಬ್ಬ ಸುಸ್ತಾಗಿ ಮೈಸೂರು ಆಸ್ಪತ್ರೆಯಲ್ಲಿ ಮಲಗಿದಾನೆ. ಅಲ್ಲ ಡಾಕ್ಟ್ರೆ, ಅವನಿಗೆ ಏನಾಗಿದೆ ಅಂತ ಆಸ್ಪತ್ರೆ ಸೇರಿದಾನೆ? ಅಯ್ಯೋ, ಅದೊಂದು ದೊಡ್ಡ ಕತೆ ರೀ. ಇವನೆಲ್ಲೂ ಹೋಗ್ತಾ ಇದ್ದಂತೆ, ಯಾವನೋ ಸ್ಕೂಟರ್ ಬಂದು ಗುದ್ದಿದ್ದಾನೆ, ಇವನ್ ಕೆಳಗ್ ಬಿದ್ದಿದ್ದಾನೆ, ತಲೆಗೆ ಪೆಟ್ಟು ಬಿದ್ದಿದೆ, ಎಲ್ಲ ಮರ್ತು ಹೋಗಿದ್ದಾನೆ. ಇಲ್ಲ ಇಲ್ಲ, ನನ್ ತಮ್ಮನ್ಗೆ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಅಟೆಂಡ್ ಮಾಡಿ ಬರ್ತಾ ಇದ್ದೀನಿ, ನೀನ್ ಅಲ್ಲ ಅಂದ್ರೆ ಆಗ್ಬಿಡುತ್ತಮ್ಮ. ಡಾಕ್ಟ್ರೆ, ನಿಜವಾಗ್ಲೂ ಅವ್ನಿಗೆ ಏನು ನೆನಪಿಲ್ವಾ? ಸದ್ಯಕ್ಕಂತೂ ಅವನ್ಗೇನು ನೆನಪಿಲ್ಲ ರೀ. ಇಲ್ಲಿ ಬಂದ ಮೇಲೆ ಏನಾದ್ರೂ ಸರಿ ಹೋಗ್ಬೋದೇನೋ. ಹೋಗಿ ಅವ್ನ ಅರ್ಜೆಂಟ್ ಕರ್ಕೊಂಡ್ ಬಂದ್ಬಿಡಿ. ಆಯ್ತಮ್ಮ, ಕರ್ಕೊಂಡ್ ಬರ್ತೀನಿ. 2 ದಿವಸದಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ಬಾರೋ, ಕರ್ಕೊಂಡ್ ಬರ್ತಾರೆ ಬಿಡೆ, ಯಾಕೆ ಯೋಚನೆ ಮಾಡ್ತೀಯಾ? ಬನ್ನಿ. ಯಾರ ಮನೆ ಇದೆ? ಏನೋ ಇದು, ತಲಕ್ ಪೆಟ್ಟಿದ್ 3 ದಿನಕ್ಕೆ ಮನೆನೇ ಮರ್ತ್ಬಿಟ್ಟಿದ್ಯಲ್ಲ. ಸುಬ್ಬು, ಏನಾಯ್ತು ನಿನ್ಗೆ? ಯಾಕೋ ಹೀಗಾಡ್ತಾ ಇದೀಯಾ? ಯಾರು ನೀವು? ನಾನು ಕಣೋ, ನಿಮ್ಮ ಅಕ್ಕ. ಯಾವಕ್ಕ? ಏನ್ರಿ ಇವ್ನು ಹೀಗ್ ಹೇಳ್ತಾ ಇದ್ದಾನೆ? ಪಾರು ಇವನೆಲ್ಲ ಮರ್ತಿದಾನೆ ಅಂತ ಡಾಕ್ಟರ್ ಹೇಳಲಿಲ್ವಾ? ರೀ, ನನಗೆ ಸುಮಾರು ಕೆಲ್ಸಗಳಿದ್ದಾವೆ, ನಾನು ಬರ್ತೀನಿ. ಅಸಲ್ ಪಿಸಲ್ ಕಾ ಖಮ್ಜಾ ಚढ़ गए मेहनत पड़ा सो मुर्गी अंडे ಕಾಯಿಸ್ ಬೇಕೇರ್ ರೇ. ಶಿಶುಣ್ಣ, ಶಿಶು ಪಶು ಅನ್ಬೇಡಮ್ಮ, ನಾನು ನಿನ್ನ ಬೈಯಕ್ ಆಗೋದಿಲ್ಲ. ಏನ್ ದಿಢೀರ್ ಅಂತ ಬಂದ್ಬಿಟ್ರಿ? ಕಾಳಿಂಗ ಅನ್ನೋ ರೌಡಿ ತಪ್ಪಿಸ್ಕೊಂಡಿದ್ದಾನ ಕಣಮ್ಮ. ಅದಕ್ಕೆ ಇಲ್ಲಿಗೆ ಯಾಕೆ ಬಂದ್ರಿ? ಅವನು ನೋಡೋದಕ್ಕೆ ಸುಬ್ಬು ತರನೇ ಇದ್ದಾನೆ. ಹೌದಾ? ಹೌದು ಕಣಮ್ಮ, ಅವನು ದೊಡ್ಡ ರೌಡಿ, ಹಿಟ್ ಲಿಸ್ಟ್ ಅಲ್ಲಿ ಇದ್ದಾನೆ. ಯಾರ ಹೇಳಿದ್ರು ಅವನು ಇಲ್ಲಿದ್ದಾನೆ ಅಂತ? ಬಂದ ನೋಡಿ. ಮಾಸ್ತ್ರ 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 ಬಿಡ್ರಿ, ನನ್ನ ಗಿಡ ಐತ್ರಿ. ಲೇ ಕಾಳಿಂಗ, ನನ್ ಕಣ್ಣಿಗೆ ಮಣ್ಣು ಹರಿಸ್ತೇನೋ? ಪರಮೇಶ್ವರ, ಏನಾಯ್ತಮ್ಮ? ರೀ, ನನ್ ತಮ್ಮನ ಹಿಡ್ಕೊಂಡು ಹೋಗ್ತಾ ಇದಾರೆ, ಪ್ಲೀಸ್ ಬಿಡಿಸ್ರಿ. ಇನ್ಸ್ಪೆಕ್ಟ್ರೆ, ನೀವು ಸ್ವಲ್ಪ ಈ ಕಡೆಗೆ ಬನ್ನಿ. ನಿಮಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಅವನು ಕಾಳಿಂಗ ಅಲ್ಲ, ಸುಬ್ಬ. ನಾನ ಕಾಳಿಂಗ. ನಾನು ಎಳ್ಕೊಂಡು ಹೋಗ್ತೀನಿ, ಅದ್ ಯಾರು ತಡಿತಾರ ನಾನು ನೋಡೇ ಬಿಡ್ತೀನಿ. ಇಸ್ಕೊಳ ಚಾಕುನ. ಏನೋ ಸುಬ್ಬು ತರ ಇದೆ ಅಂತ ಮನೆಯವ್ರಿಗೆ ಬಂದು ಆಟ ಆಡಿಸ್ತಾ ಇದ್ಯಾ? ಹೇ ಕಾಳಿಂಗ, ಯಾಕೋ ಇಂತ ಕೆಲಸ ಮಾಡ್ದೆ? ಸ್ವರ ಅವ್ರಾಗ ಅವ್ರ ಕರ್ಕೊಂಡ್ ಬಂದ ಇಲ್ಲಿ ಇಟ್ಕೊಂಡ್ರೆ ನಾ ಮೆರದೆ. ಇಲ್ಲಿ ಮೆರೆದಿದ್ ಸಾಕು, ಬಸ್ ಸ್ಟೇಷನ್ ಅಲ್ಲಿ ಮೆರೆಸ್ತೀನಿ. ನಡಿ ನಡಿ. ಅಬ್ಬಾ, ಸಾಕಾಗೋಯ್ತು. ಒಟ್ನಲ್ಲಿ ಆ ಕಾಳಿಂಗನಿಂದ ನನ್ನ ಕಾಪಾಡಿದ್ರಲ್ಲ, ಅಷ್ಟು ಸಾಕೋರೆ. ಅಕ್ಕ, ಸುಬ್ಬು, ಏನಾತ್ರಿ? ಸುಬ್ಬ, ಕ್ರಿಕೆಟ್ ಟೂರ್ನಮೆಂಟ್ ಏನಾಯ್ತು? ನಮ್ಮ ಮಾಮ ಗುಂಡನವ್ರು ಬ್ಯಾಡ ಅಂದ್ರಲ್ಲ, ಅದಕ್ಕ ನಾನು ನಮ್ಮ ಫ್ರೆಂಡ್ಸ್ 1 ವಾರ ಊರಿಗೆ ಹೋಗಿ ಬಂದಿವಿ. ಸುಬ್ಬ, ನಿಜ ಹೇಳೋ, ನಿನಗ್ ನಾನು ಇಷ್ಟನಾ ವೇದ ಇಷ್ಟನಾ? ನಂಗೆ ವೇದಾರ್ ಅಂದ್ರೆ ಬಹಳ ಇಷ್ಟ. ನಂದು ವೇದಾರ್ ಮದುವೆ ಮಾಡ್ಲಂದ್ರೆ ನಿಮಗ್ ಕಷ್ಟ.